ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮ್ಮನ್ನು ಮಲೆನಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಲೆನಾಡು ಅಂತಂದ್ರೇ ಸ್ವರ್ಗ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕೆಂದರೆ ನನಗಂತೂ ಮಲೆನಾಡು ಅಂತಂದರೆ ತುಂಬಾ ಇಷ್ಟ ಕೂಡ ಆಗುತ್ತೆ. ಎಲ್ಲರೂ ಮಲೆನಾಡನ್ನು ಇಷ್ಟಪಡ್ತಾರೆ. ಯಾಕೆಂದರೆ ಅಲ್ಲಿರುವಂಥ ಹಸಿರು ಪರಿಸರ, ನದಿಗಳು, ಇದೆಲ್ಲ ಎಲ್ಲರಿಗೂ ಇಷ್ಟ ಆಗುತ್ತೆ. ಮಲೆನಾಡು ಅಂದರೆ ಒಂಥರ ಶಾಂತವಾದ ವಾತಾವರಣ ಇರುವಂತಹ ಪರಿಸರ ಅಂತ ಕೂಡ ಹೇಳ್ಬೋದು. ಈ ಪಟ್ಟಣಗಳಲ್ಲೆಲ್ಲ ವಾಸ ಮಾಡೋವರಿಗೆಲ್ಲ ಮಲೆನಾಡು ಅಂತಂದರೆ ತುಂಬ ಇಷ್ಟ ಕೂಡ ಆಗುತ್ತೆ. ಫ್ರೆಂಡ್ಸ್, ನೀವು ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂತಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಕೂಡ ಮಾಡಿ. ನಾನು ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ಹತ್ತಿರ ಇರುವಂತಹ ಸೋಂದಾ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೋಂದಾ ಸುತ್ತಮುತ್ತಲೂ ತುಂಬಾ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳೆಲ್ಲ ಇದೆ. ಈ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಕೆಲವೊಂದನ್ನು ನಾನು ಈಗಾಗಲೇ ತೋರಿಸಿದ್ದೀನಿ. ಅಂದರೆ ಶ್ರೀ ಸ್ವರ್ಣವಲ್ಲಿ ಮಠವನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೀನಿ. ಅದರ ಪಕ್ಕದಲ್ಲೇ ಶ್ರೀ ವಾದಿರಾಜ ಮಠ ಇದೆ, ಸೋದೆ ಜೈನ ಮಠ ಇದೆ, ಮುತ್ತಿನ ಕೆರೆ ಇದೆ, ಹೀಗೆ ಬೇರೆ ಬೇರೆ ಸ್ಥಳಗಳೆಲ್ಲ ಇದೆ. ಅದನ್ನೆಲ್ಲವನ್ನು ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಇದ್ದೀನಿ. ಇವತ್ತು ನಾವು ಬೇರೆ ಒಂದು ಸ್ಥಳಕ್ಕೆ ಹೋಗಿದ್ವಿ. ಆ ಸ್ಥಳವನ್ನು ಇನ್ನೂ ತನಕ ನೀವೆಲ್ಲ ನೋಡಿರಲ್ಲ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಿಮಗೆ ಈ ವಿಡಿಯೋವನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನಾವಿವತ್ತು ಸೋಂದಾ ಹತ್ತಿರವಿರುವಂತಹ ಈ ಮಾರ್ಗದಲ್ಲಿ ಹೋಗಿ ನಾವು ಶಾಲ್ಮಲಾ ನದಿಯ ಹತ್ತಿರ ನಾವು ಇಳ್ಕೊಂಡ್ವಿ. ಈ ಶಾಲ್ಮಲಾ ನದಿಯ ತಟದಲ್ಲೇ ಈ ಪ್ರದೇಶ ಇದೆ. ನಾವೆಲ್ಲ ಶಾಲ್ಮಲಾ ನದಿಯಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಂತರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಲ್ಪ ದೂರ ನಾವು ಇದೇ ತರಹ ಸಣ್ಣ ದಾರಿನಲ್ಲೇ ನಡ್ಕೊಂಡು ಹೋಗಬೇಕು. ಟ್ರೆಕ್ಕಿಂಗ್ ಕೂಡ ಆಗುತ್ತೆ ಒಟ್ಟಿಗೆನೆ. ಅದೇ ಥರ ಇದೆ ಈ ಪ್ರದೇಶ. ಹಾಗೆಯೇ ಸ್ವಲ್ಪ ಜರಿಗಳು ಕೂಡ ಸಿಗತ್ತೆ ನೋಡಿ. ನೀರೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀರಲ್ಲೆಲ್ಲ ಆಟ ಆಡ್ತಾನೆ ಹೋಗ್ಬೋದು. ಹಾಗೆ ನೀರಲ್ಲಿ ಆಟ ಆಡ್ತಾ ಹೋಗಿ ಸ್ವಲ್ಪ ದೂರ ನಾವು ಮತ್ತೆ ಸ್ವಲ್ಪ ಕಾಲ್ದಾರಿನಲ್ಲೇ ನಡ್ಕೊಂಡು ಹೋಗಬೇಕು. ಅಂದರೆ ಒಂದು 3/4 ಕಿಲೋಮೀಟ್ರ್ನಷ್ಟು ದೂರ ನಾವು ಹಾಗೆ ಹೋಗಬೇಕಾಗತ್ತೆ. ಬೇರೆ ವೆಹಿಕಲ್ಗಳೇನು ಹೋಗಲ್ಲ ಆ ದಾರಿನಲ್ಲಿ. ಟ್ರೆಕ್ಕಿಂಗ್ ಮಾಡ್ಕೋತಾನೆ ಹೋಗಬೇಕು. ಈ ಟ್ರೆಕ್ಕಿಂಗ್ ಪ್ರಿಯರಿಗೆಲ್ಲನೂ ಈ ಏರಿಯಾ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಯಾಕೆಂದರೆ ಅಲ್ಲಿ ತುಂಬ ಒಳ್ಳೆಯ ಜಾಗ ಇದೆ. ಮಧ್ಯದಲ್ಲೇ ಸಣ್ಣ ದಾರಿನಲ್ಲಿ ಹೋಗಬೇಕು. ಅಕ್ಕಪಕ್ಕ ಎಲ್ಲ ಹಸಿರು ಪರಿಸರದ ಮಧ್ಯೆ ಹೋಗೋದು ಅಂದರೆ ತುಂಬ ಇಷ್ಟಪಡ್ತಾರಲ್ವ ಈ ಟ್ರೆಕ್ಕಿಂಗ್ ಪ್ರಿಯರೆಲ್ಲ, ಅವರಿಗೆಲ್ಲ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ ಸಣ್ಣದಾದಂಥ ಕಲ್ಲಿನ ಮೂರ್ತಿ ಇದೆ. ಇದಕ್ಕೆ ಹುಲಿಯಪ್ಪನ ವಿಗ್ರಹ ಅಂತ ಹೇಳ್ತಾರೆ. ಹುಲಿಯಪ್ಪನ ವಿಗ್ರಹವನ್ನು ಯಾವಾಗಲೂ ದೀಪಾವಳಿ ಟೈಮ್ನಲ್ಲಿ ಪೂಜೆ ಮಾಡ್ತಾರೆ. ಈ ಹುಲಿಯಪ್ಪ ಈ ಗ್ರಾಮವನ್ನು ಕಾಯುವಂಥ ಹುಲಿಯಪ್ಪ ಅಂತ ಕೂಡ ಹೇಳ್ತಾರೆ. ಹಾಗೆ ಆ ಪ್ರದೇಶವನ್ನು ಕೂಡ ಕಾಯ್ತಾ ಇರ್ತಾರೆ. ಹಾಗೆ ಇದರ ಸ್ವಲ್ಪ ಪಕ್ಕದಲ್ಲೇ ಒಂದು ಆಂಜನೇಯನ ದೇವಸ್ಥಾನ ಕೂಡ ಇದೆ. ಆಂಜನೇಯನ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿದ್ವಿ. ಅದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಯಾವ ಜಾಗ ಅಂತ ನಿಮಗೆಲ್ಲ ಇವಾಗ ಐಡಿಯಾ ಬಂತು ಅಂತ ಅನ್ಕೋತಾ ಇದ್ದೀನಿ. ಗೊತ್ತಿರೋರಿಗೆ, ಗೊತ್ತಿಲ್ಲದೆ ಇರೋರಿಗೆಲ್ಲ ನಾನು ಮುಂದಿನ ವಿಡಿಯೋದಲ್ಲಿ ಇದು ಯಾವುದು ಪ್ಲೇಸ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ನಿಮಗೇನಾದರೂ ಈ ಜಾಗದ ಬಗ್ಗೆ ಐಡಿಯಾ ಬಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಆ ಜಾಗ ಹೌದೋ ಅಲ್ಲೋ ಅಂತ ನಾನು ಖಂಡಿತ ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದರ ಸೆಕೆಂಡ್ ಪಾರ್ಟನ್ನು ಹಾಕ್ತೀನಿ. ಅಂದರೆ ನಾನು ಫುಲ್ ವಿಡಿಯೋವನ್ನು ತೋರಿಸ್ತೀನಿ ನಾವು ಹೋಗಿರುವಂಥ ಜಾಗದ್ದು. ನನ್ನ ಜೊತೆಗೆ ನೀವು ಇದೇ ಥರ ಕನೆಕ್ಟ್ ಹಾಕ್ಕೊಂಡಿರಿ ಫ್ರೆಂಡ್ಸ್. ಬಾಯ್ ಬಾಯ್.